ದಲಿತ ಕಾಲೋನಿಯ ಜನರ ಗೋಳು ಕೇಳೋರ್ಯಾರು? ಎರಡು ವರ್ಷಗಳಿಂದ ಕುಡಿಯುವ ನೀರಿಲ್ಲದೆ ಜನರ ಪರದಾಟ. ಎಸ್, ಗುಬ್ಬಿ ತಾಲೂಕಿನ ಕಸಬಾ ಹೋಬಳಿಯ ಜಿ ಹೊಸಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಿಕ್ಕೆಗುಡ್ಡ ಗ್ರಾಮದ ದಲಿತ ಕಾಲೋನಿಯ ಗ್ರಾಮಸ್ಥರು ಸುಮಾರು 2 ವರ್ಷಗಳಿಂದ ಕುಡಿಯುವ ನೀರಿಲ್ಲದೆ ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಹೌದು, ಈ ಗ್ರಾಮದಲ್ಲಿ ಸುಮಾರು 125 ಮನೆಗಳಿದ್ದು 500ಕ್ಕೂ ಹೆಚ್ಚು ಜನ ವಾಸಿಸುತ್ತಿದ್ದಾರೆ. ಆದರೆ ಈ ಗ್ರಾಮದಲ್ಲಿರುವ ಶುದ್ಧ ಕುಡಿಯುವ ನೀರಿನ ಘಟಕ ಕೆಟ್ಟು ಹೋಗಿ 2 ವರ್ಷಗಳಾಗಿದ್ರೂ ಕುಡಿಯುವ ನೀರಿಗಾಗಿ 4-5 ಕಿಲೋಮೀಟರ್ನಷ್ಟು ದೂರ ಸಾಗಿ ಕುಡಿಯುವ ನೀರನ್ನ ಕುಡಿಯುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ಅಧಿಕಾರಿಗಳು ಮಾತ್ರ ಸರಿಪಡಿಸುವ ಕೆಲಸವನ್ನ ಮಾತ್ರ ಮಾಡ್ತಾ ಇಲ್ಲ. ಕಳೆದ 5 ವರ್ಷಗಳ ಹಿಂದೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅನುದಾನದಡಿಯಲ್ಲಿ ಈ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅನುದಾನದಡಿ ಈ ಘಟಕವನ್ನ ನಿರ್ಮಿಸಿದ್ರು. ಆದರೆ ಸರಿಯಾದ ನಿರ್ವಹಣೆ ಇಲ್ಲದೆ ತಿಂಗಳಲ್ಲಿ 3 ದಿನ ನೀರು ಬಂದ್ರೆ 27 ದಿನ ಕೆಟ್ಟು ಹೋಗುತ್ತೆ ಅಂತೆ. ಆದ್ರೆ ಅಧಿಕಾರಿಗಳು ಮಾತ್ರ ಇದನ್ನ ಸರಿಪಡಿಸುವ ಗೋಜಿಗೆ ಮಾತ್ರ ಹೋಗ್ತಿಲ್ವಂತೆ. ನಾವೀಗ ವಾಟರ್ ಟ್ಯಾಂಕ್ ಒಳಗಡೆಗೆ ನಾವು ಹೋಗ್ತಾ ಇದೀವಿ. ನೋಡಿ, ಇಲ್ಲೆಲ್ಲ ಏನು ವ್ಯವಸ್ಥೆ ಆಗಿದೆ ನೋಡಿ. ಲಕ್ಷಾಂತರ ರೂಪಾಯಿನ ವ್ಯಯ ಮಾಡಿ ಸರ್ಕಾರ ಒಂದು ಶುದ್ಧ ಕುಡಿಯುವ ನೀರಿನ ಘಟಕನ ನಿರ್ಮಾಣ ಮಾಡುತ್ತೆ. ಆದರೆ ಇಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ನಾಯಿಗಳ ವಾಸಸ್ಥಾನ ಆಗಿದೆ ಅಂತೇಳಿ ಸ್ಥಳೀಯರು ಹೇಳ್ತಾರೆ. ಯಾವುದೇ ಒಂದು ಬೀಗ ಇಲ್ಲ, ಎಕ್ವಿಪ್ಮೆಂಟ್ಸ್ಗಳೆಲ್ಲ ನೋಡಿ ಇಲ್ಲಿ ಕೆಳಗಡೆ ಎಲ್ಲ ಇಲ್ಲೇ ಬಿದ್ದಿದೆ. ಈ ಟ್ಯಾಂಕ್ ನೋಡಿದ್ರೆ ಕ್ಲೀನ್ ಮಾಡೇ ಬಹಳ ವರ್ಷಗಳಾದ ತರ ಕಾಣ್ತಿದೆ. ಜೊತೆಗೆ ಇಲ್ಲಿರ್ತಕ್ಕಂಥ ಬೇಸಿನ್ ಆಗಲಿ ಮತ್ತೆ ಅಲ್ಲಿರ್ತಕ್ಕಂಥ ಪರಿಕರಣಗಳ ಯಾವುದೇ ಆಗಿರಲಿ ಎಲ್ಲದೂ ಕೂಡ ತುಕ್ಕಿಡ್ದು ಹಾಳಾಗೋಗ್ತಾ ಇದೆ. ಯಾಕಿಷ್ಟು ಅಧಿಕಾರಿಗಳಿಗೆ ಇಷ್ಟೊಂದು ನಿರ್ಲಕ್ಷ್ಯ? ಮತ್ತೆ ಈ ತರದೊಂದು ಸ್ಥಿತಿ ತಗೋಬರಕ್ಕೆ ಯಾಕೆ ಸರ್ಕಾರದ ಹಣನ ಪೋಲ್ ಮಾಡಬೇಕು? ಸರ್ಕಾರದ ಹಣ ಪೋಲ್ ಆಗದಲ್ದೇನೆ ಇಲ್ಲಿ ವಾಸ ಮಾಡ್ತಕ್ಕಂಥ ದಲಿತ ಕುಟುಂಬಗಳಿಗೆ ಯಾಕೆ ನ್ಯಾಯ ಕೊಡಿಸುವಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದಾರೆ? ಏನೇ ಆಗಲಿ ಇಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳಾಗಲಿ ಮತ್ತೆ ತಾಲೂಕು ಮಟ್ಟದ ಅಧಿಕಾರಿಗಳಾಗಲಿ ಮತ್ತೆ ಜಿಲ್ಲಾ ಪಂಚಾಯತ್ ನಮ್ಮ ಜೀವಸಳ್ಳಿ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಬರಬೇಕು. ಸ್ಥಳಕ್ಕೆ ಬಂದು ಇಲ್ಲಿ ವಾಸಿಸ್ತಕ್ಕಂಥ 125 ಮನೆಗಳ ಪೈಕಿ ಏನು 500ರಿಂದ 600 ಕುಟುಂಬಗಳು ಇವತ್ತು ಇಲ್ಲಿ ವಾಸ ಮಾಡ್ತಾವೆ. ಆ ವಾಸ ಮಾಡ್ತಕ್ಕಂಥ ಮನೆಗಳಿಗೆ ನೀರನ್ನು ಕೊಡಿಸುವಂಥ ಕೆಲಸ ಆಗಬೇಕು. ಕೆಲಸ ಆಗಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಾವು ಇಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಸ್ಥಳೀಯರು ಕೂಡ ಇಲ್ಲಿ ಎಚ್ಚರಿಕೆ ನೀಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ಸ್ಥಳೀಯರು ಹೇಳೋ ಪ್ರಕಾರ ಏನು ದಲಿತರು ಅಂತ ಅಂದ್ರೆ ಯಾಕಿಷ್ಟು ನಿರ್ಲಕ್ಷ್ಯ ಅಧಿಕಾರಿಗಳಿಗೆ ಅನ್ನೋ ಬಹಳ ನೊಂದ ಮಾತುಗಳನ್ನ ನುಡಿತಾರೆ. ಅಧಿಕಾರಿಗಳು ಕೂಡಲೇ ಎಚ್ಚೆತ್ತು ಈ ಸ್ಥಳಕ್ಕೆ ಬಂದು ಇಲ್ಲಿ ಜನಗಳು ವಾಸ ಮಾಡೋಂಥ ಜನಗಳಿಗೆ ಶುದ್ಧ ಕುಡಿಯುವ ನೀರನ್ನ ಒದಗಿಸಬೇಕು ಅನ್ನೋದು ನಮ್ಮ ಪ್ರಜಾಶಕ್ತಿಯ ಟಿವಿ ಆಶಯ ಆಗಿದೆ. ಇನ್ನು ಕುಡಿಯುವ ನೀರಿಲ್ಲದೆ ಪ್ರತಿದಿನ ಪಕ್ಕದ ಊರುಗಳಿಗೆ ನೀರು ತರುವಂತಹ ಸ್ಥಿತಿ ನಿರ್ಮಾಣ ಆಗಿದ್ದು, ದ್ವಿಚಕ್ರ ವಾಹನ ಇರುವವರು ಗಾಡಿಗಳಲ್ಲಿ ಹೋಗಿ ನೀರನ್ನ ತರ್ತಾರೆ. ಆದ್ರೆ ಇಲ್ಲದವರು ಕಷ್ಟಪಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಕುಡಿಯುವ ನೀರಿನ ಘಟಕ ಕೆಟ್ಟು ನಿಂತೈತೆ ಸರ್. 1-2 ವರ್ಷದಿಂದ ಇದು ಹಂಗೆ ನಿಂತಿದೆ. ಯಾರು ಇದ್ ಕಡೆ ಗಮನ ಹರಿಸ್ತಾ ಇಲ್ಲ ಸರ್. ಎಷ್ಟು ಮನೆಗಳಿದೆ ನಿಮ್ಮಲ್ಲಿ? 100ರಿಂದ 150 ಇದೆ ಮನೆ. ಏನು ಹೇಳ್ತೀರಾ ಈಗ? ಏನಿಲ್ಲ ಸರ್, ಉಗ್ರ ಹೋರಾಟ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಎಷ್ಟು ಹೇಳಿದ್ರು ಅವ್ರು ಕೇಳ್ತಾ ಇಲ್ಲ. ಏನು ಮಾಡಿ ಪದೇ ನಮಗೂ ಹೋಗಿ ಬೇಜಾರಾಯ್ತು ಪಂಚಾಯತಿ ಹತ್ರ. ಈ ಸತಿ ಅಂತೂ ಉಗ್ರ ಹೋರಾಟ ಮಾಡ್ತೀವಿ ಸರ್. ಇಲ್ಲಿ ವಾಸಿಸ್ತಕ್ಕಂಥವ್ರು ಯಾವ ಜನಾಂಗಕ್ಕೆ ಸೇರ್ತೀರಿ? ಎಲ್ಲ SC ಜನಾಂಗ ಸರ್. 100-150 ಕುಟುಂಬ ಇದ್ರೂ ಯಾರು ಗಮನ ಕೊಡ್ತಾ ಇಲ್ಲ ಸರ್. ಊರಿಗೆ ಯಾವುದು ನೋಡ್ತಾ ಇಲ್ಲ. ಪಂಚಾಯತಿಯಿಂದ ಕ್ಲಾಸ್ ಅಂತ ಇಲ್ಲ. ಅದು ನನಗೆ ಮುಖ್ಯ. ನಾವು ಅನುಕೂಲ ಆಗೋದು ನಮ್ಮ ಆರೋಗ್ಯ ಭಾಗ್ಯ ನಮ್ಮ ಮುಖ್ಯ. ನೀರು ತರಬೇಕು, ಇಲ್ಲ ಬೆಳಗೆರೆ ಹೋಗ್ಬೇಕು. ಬಿಕ್ಕೆಗುಡ್ಡದಲ್ಲಿ ಎಷ್ಟೇ ಸರಿ ಕಂಪ್ಲೇಂಟ್ ಮಾಡಿದ್ರು ಒಂದು ಸರಿನೂ ಬಂದು ಇನ್ನೂ ಕ್ರಮ ತಗೊಂಡಿಲ್ಲ. ಇದಾದಷ್ಟು ಬೇಗ ಮಕ್ಳು ಮರಿ ಇರುತ್ತೆ, ಸಣ್ಣ ಕುಟುಂಬ ಮಕ್ಳು ಮರಿ ಇರ್ತೀವಿ. ಅವು ನಾವು ಫಿಲ್ಟರ್ ನೀರಿಗೋಸ್ಕರ ನಾವು ಇದು ಮಾಡ್ತಿರ್ತೀವಿ. ಇಲ್ಲಿಂದ ನೋಡಿ ಕ್ಯಾನ್ ತಗೊಂಡು ಗೋಪಾಲ್ಪುರಕ್ಕೆ ಹೋಗ್ಬೇಕು, ಇಲ್ಲ ಹೊಸಳ್ಳಿಗೆ ಹೋಗ್ಬೇಕು, ಇಲ್ಲ ಅಂದರೆ ಬೆಳಗೆರೆಗೆ ಹೋಗ್ಬೇಕು. ಇದನ್ನ ನಮಗೆ ಸೌಲಭ್ಯ ಮಾಡಿ ಕೊಡ್ಬೇಕು ಸರ್. ನಮ್ಮಲ್ಲಿ ಇಲ್ಲಿರೋದೆಲ್ಲ 150 ಕುಟುಂಬಗಳವೆ. ಎಲ್ಲ ದಲಿತ ಕುಟುಂಬಗಳಿಗೆ ನೋಡೋ ನೀರಿನ ಸವಲತ್ತಿಲ್ಲ. ಕೊಟ್ಟಿದ್ದಾರೆ, ಅದು ಸರಿಯಾಗಿ ನಿರ್ವಹಣೆ ಮಾಡೋಕ್ಕಾಗಿಲ್ಲ. ನಾವು ಬೇರೆ ಊರಿಗೆ ಹೋಗ್ಬೇಕು, ಇಲ್ಲ ಗೋಪಾಲ್ಪುರ ಹೋಗ್ಬೇಕು, ಇಲ್ಲ ಹೊಸಳ್ಳಿ ಹೋಗ್ಬೇಕು, ದೊಡ್ಡಸರ ಹೋಗ್ಬೇಕು. ಇಲ್ಲಿ ಫ್ಲೋರೈಡ್ ಕಂಟೆಂಟ್ ಜಾಸ್ತಿ ಇದೆ. ಅದರಿಂದ ಸೊಂಟ ನೋವು ಆಗಿರ್ಬೋದು, ಮೂಳೆ ಸವೆತ ಆಗಿರ್ಬೋದು, ಆಮೇಲೆ ಹಲ್ಲು ಇದಾಗಿರ್ಬೋದು, ಬೇಜಾನ್ ಜನ ಇದಾಗಿದೆ ಸಮಸ್ಯೆ. ಅದರಿಂದ ದಯವಿಟ್ಟು ಹೇಳ್ತೀನಿ, ಕುಡಿಯೋ ನೀರು ವ್ಯವಸ್ಥೆ ಮಾಡ್ಕೊಳ್ಳಿ, ಇದೊಂದು ಸರಿ ಮಾಡ್ಕೊಳ್ಳಿ. ನಮ್ಮ ಮಕ್ಕಳುಗಳಿಗೆಲ್ಲ ಮುಂದೆ ಫ್ಯೂಚರಲ್ಲಿ ಅವ್ರಿಗೆ ಹಲ್ಲು ಮೂಳೆ ಸವೆತ ಕೊಡಬೇಕು ಅಂತ ವಿನಂತಿ ಮಾಡ್ಕೊಳ್ತೀವಿ. ನೋಡಿ, ಬೇರೆ ಊರಿಗೆ ಹೋಗ್ತಾ ಇದ್ದೀವಿ. ನಾವು ಬೇರೆ ಊರಿಗೆ ಹೋಗಿ ನೀರು ತರ ಅಂತ ಪರಿಸ್ಥಿತಿ ಬಂದಿದೆ. ನಿಮ್ಮ ಪ್ರಜಾಶಕ್ತಿ ಕಡೆಯಿಂದ ನಮಗೊಂದು ಒಳ್ಳೇದು ಮಾಡ್ಕೊಡಿ ಅಂತ ಕೇಳ್ಕೊಂತೀನಿ. ಇನ್ನು ಈ ವಿಚಾರವಾಗಿ ಗ್ರಾಮ ಪಂಚಾಯಿತಿ ಸದಸ್ಯ ಮಾತನಾಡಿ, ನಾನು ಈ ಕುಡಿಯುವ ನೀರಿನ ವಿಚಾರವಾಗಿ ಗ್ರಾಮ ಪಂಚಾಯಿತಿ ಮೀಟಿಂಗ್ನಲ್ಲಿ ಎಲ್ಲರ ಗಮನಕ್ಕೆ ತಂದಿದ್ದೇನೆ. ಆದರೆ ಯಾರೊಬ್ರು ತಲೆ ಕೆಡಿಸಿಕೊಳ್ತಾ ಇಲ್ಲ.
ಇತ್ತ ಎಡಬ್ಲ್ಯೂ ಗಮನಕ್ಕೆ ತಂದ್ರೆ ಅವರು ಸಹ ದಿನಗಳನ್ನ ದೂಡ್ಕೊಂಡು ಬಂದಿದ್ರು. ಜೊತೆಗೆ ಜಿ ಹೊಸಹಳ್ಳಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕೈ ಚೆಲ್ಲಿದ ಪರಿಣಾಮ ಕಳೆದ 2 ವರ್ಷಗಳಿಂದ ಇದು ಕೆಟ್ಟು ನಿಂತಿದೆ. ಕುಡಿಯುವ ನೀರಿಲ್ಲದೆ ಗ್ರಾಮಸ್ಥರು ಪರದಾಡುವಂತಾಗಿದೆ. ನಮ್ಮ ಜೊತೆ ಇವತ್ತು ಏನು ಸ್ಥಳೀಯ ಜನಪ್ರತಿನಿಧಿ ಅಂದರೆ ಬಿಕೆಗುಡ್ಡ ಕಾವಲ್ನ ಜನಪ್ರತಿನಿಧಿಯಾದಂಥ ವಿದ್ಯಾಸಾಗರ್ ಅವರು ನಮ್ಮ ಜೊತೆಲಿದ್ದಾರೆ. ಮಾತಾಡಿಸ್ತಾ ಹೋಗೋಣ. ಅವ್ರು ಏನು ಹೇಳ್ತಾರೆ, ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಆಗ್ಲಿಕ್ಕೆ ಕಾರಣ ಏನು, ಈ ಶುದ್ಧ ಕುಡಿಯೋ ನೀರಿನ ಘಟಕ ಯಾಕೆ ಇದು ಈ ಥರ ಮೂಲೆ ಗುಂಪಾಯಿತು, ಯಾಕೆ ನೀರನ್ನ ಉಣಿಸೋಕೆ ಇಲ್ಲಿ ಜನಗಳಿಗೆ ಸಾಧ್ಯ ಆಗ್ತಿಲ್ಲ ಅನ್ನೋದನ್ನ ಅವ್ರ ಬಾಯಲ್ಲೇ ಕೇಳೋಣ. ಸರ್, ನೀವಿಲ್ಲಿ ಜನಪ್ರತಿನಿಧಿಯಾಗಿ ಕೆಲಸ ಮಾಡ್ತಿದ್ದೀರಿ. ಇದು ಸುಮಾರು 2 ವರ್ಷಗಳಿಂದ ಕೆಟ್ಟು ನಿಂತೈತೆ ಅನ್ನೋದು ಜನಗಳ ಇಲ್ಲಿನ ಆರೋಪ. ಏನು, ಎಷ್ಟು ದಿವಸದಿಂದ ಕೆಟ್ಟು ನಿಂತೈತೆ, ಯಾಕೆ ಕೆಟ್ಟು ನಿಂತೈತೆ? ಸರ್, ಇದು ಸುಮಾರು 2017-18 ಸ್ಕೀಮಲ್ಲಿ ಮುಖ್ಯಮಂತ್ರಿ ಗ್ರಾಮ ವಿಕಾಸ ಯೋಜನೆ ಅಡಿ ದಲಿತ ಕೇರಿಗೆ ಅಂತ ಹೇಳ್ಬಿಟ್ಟು ಒಂದು ವಾಟರ್ ಫಿಲ್ಟರ್ 10 ಲಕ್ಷದ ಅನುದಾನ ಅಡಿ ಎಷ್ಟು ಕುಟುಂಬಗಳು ಇಲ್ಲಿ ವಾಸ ಮಾಡುತ್ತೆ ಸರ್? ಸುಮಾರು 120ರಿಂದ 150 ಕುಟುಂಬಗಳು ಇಲ್ಲಿ ವಾಸವಿದ್ದಾರೆ. 10 ಲಕ್ಷ ರೂಪಾಯಿದು ಪ್ರಾಜೆಕ್ಟ್ ಇದು. ಅದು ಸ್ಥಾಪನೆ ಆದಾಗಲಿಂದಲ್ವ ತಿಂಗಳಲ್ಲಿ ಒಂದು 25 ದಿನ ನೀರು ಕುಡಿಯಲ್ಲ, ಒಂದು 5 ದಿನ ಕುಡಿಯೋದು. ಆ ಪರಿಸ್ಥಿತಿ ಬಂದು, ಯಾಕಂದರೆ ಪದೇ ಮಷಿನರಿ ಕೆಟ್ಟೋಗೋದು. ನಾವಂತೂ ಕರೆ ಮಾಡಿ ಮಾತಾಡಿ ಸಾಕಾಯಿತು. ಅದ್ಯಾರೋ SR ಎಂಟರ್ಪ್ರೈಸಸ್ನವರು ಇದನ್ನು ಟೆಂಡರ್ ತಗೊಂಡಿದ್ದಾರೆ, ಅವರೇ ಹ್ಯಾಂಡ್ ಓವರಲ್ಲಿ ಐತಿ ಅಂತ ಹೇಳೋದು. ನಾವು ಅವ್ರಿಗೆ ಫೋನ್ ಮಾಡಿದರೆ 1 ಸತಿ ಫೋನ್ ಎತ್ತಾರೆ, 2 ಸರಿ ಫೋನ್ ಮಾಡಿದ್ರು. ತಿಂಗಳಿಗೆ 4ರಿಂದ 5 ಸರಿ ಫೋನ್ ಮಾಡಿಸ್ಕೊಂಡಿದ್ದಾರೆ. ಅದು ಯಾವುದೇ ಕಾರಣಕ್ಕೂ ಇದುವರೆಗಾಗಿ ಸರಿಪಡಿಸಿಲ್ಲ. ಆಮೇಲೆ ಮಷಿನರಿ ಸೆಕೆಂಡ್ಸ್ ಹಾಕಿದ್ರೋ ಹಾಕಿದ್ನೋ ಏನು ಹಾಕಿದ್ನೋ ಗೊತ್ತಿಲ್ಲ. ನಾವು ಪಂಚಾಯತಿನಲ್ಲಿ ಪ್ರತಿ ಮೀಟಿಂಗ್ನಲ್ಲೂ ನಮ್ಮ ಬಿಕೆಗುಡ್ಡ ಕುಡಿಯೋ ನೀರಿನ ಸಮಸ್ಯೆ ಹಿಂಗಾಗಿದೆ. ನಮ್ಮ ಏರಿಯಾದಲ್ಲಿ ಸುಮಾರು 500 ಅಡಿ ಕೆಳಗಡೆಗೆ ಬೋರ್ ಕೊಡಿದ್ರೆ ಫ್ಲೋರೈಡ್ ಕಂಟೆಂಟ್ ವಾಟರ್ ಬರುತ್ತೆ. ಅದರಿಂದ ಎಲ್ಲ ಶಾಲೆ ಮಕ್ಕಳುಗಳಿಗೆ ಆಗಲಿ, ವಯಸ್ಸಾದವ್ರಿಗೆಲ್ಲ ಮೂಳೆ ಪ್ರಾಬ್ಲಮ್ಮು, ಬೋನು ಅದು ಇದು ಸಂಬಂಧಪಟ್ಟಂಥ ಕಾಯಿಲೆಗಳು ಸ್ಟಾರ್ಟ್ ಆಗಿದೆ. ಅದರಿಂದ ಫ್ಲೋರೈಡ್ ಕಂಟೆಂಟ್ ವಾಟರ್ ಕುಡಿಯೋಕ್ಕೆ ಯೋಗ್ಯವಲ್ಲ ಅಂತ ಹೇಳಿ ಪ್ರತಿ ಬಾರಿ ಮನವಿ ಮಾಡಿದ್ರು, ಪ್ರತಿ ಬಾರಿ ಫೋನ್ ಮಾಡಿ ಹೇಳಿದ್ರು, ಅವರು ರಿಪೇರಿ ಮಾಡಿಲ್ಲ. ಇನ್ನು ಶುದ್ಧ ಕುಡಿಯುವ ನೀರಿನ ಘಟಕದ ಸುತ್ತ ಗಿಡ ಗೆಂಟೆಗಳು ಬೆಳೆದಿದ್ದು ಸ್ವಚ್ಛತೆ ಎನ್ನುವುದು ಮರೀಚಿಕೆಯಾಗಿದೆ. ಜಿ ಹೊಸಹಳ್ಳಿ ಪಿಡಿಒ ಮತ್ತು ಅಧ್ಯಕ್ಷೆ ಎಚ್ಚೆತ್ತು ಮುಂದಾದ್ರೂ ಬಡ ಕುಟುಂಬಗಳಿಗೆ ನೀರು ಒದಗಿಸುವ ಕೆಲಸ ಮಾಡ್ತಾರಾ ಎಂಬುದನ್ನ ಕಾದು ನೋಡಬೇಕಾಗಿದೆ. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.